ಯೋಚನೆ ಮಾಡ ನನ್ನ ಮ್ಯಾಗ ಕೈ ಹಾಕಕತ್ತಾನ್ರಿ ಇವ. ಬೆಳಗ್ಗೆ 7ರಿಂದ 12:30, ಸಂಜೆ 4ರಿಂದ 8:30. ಭಾನುವಾರ ಸಂಡೆ ಮಾತ್ರ ಆಫ್ ಟೈಮ್. ಭಾನುವಾರ ಸಂಡೆ ಅವ್ರು ಆಸನ ಹಾಕಿದೆ, ಯಾವುದೋ ಯೋಗದ ಆಸನ ಹಾಕೊಂಡು ಕೂತಿದ್ದ ಕಾಲು ನೋವಾತಾವ ಅಂತ ಹೇಳಿ. ನಮಸ್ಕಾರ ರೀ ಎಲ್ಲ ಚುಕ್ಮನ್ ಸಿಂಗ್ ಗಿಚ್ ಮಂದಿಗೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ನಿನ್ನೆ ಸರ್ವೆ ವಿಡಿಯೋ ಎಲ್ಲ ಇಷ್ಟ ಆಯ್ತಪ್ಪ ಅಂತ ಅನ್ಕೋತೀನಿ. ಸೊ ಈಗ ಎತ್ತೀವಿ ವಾಪಸ್ ಕಾಲೇಜ್ ಹೋಗ್ಬೇಕಂತ ಹೇಳಿ ಸ್ವಲ್ಪ ಹೇಳೋದು ಲೇಟ್ ಆಗೈತಿ, ಅದಕ್ಕೆ ಇನ್ನೊಂದು ಸ್ವಲ್ಪ ಲೇಟಾಗಿ ಹೊಂಟಿವಿ ಕಾಲೇಜ್ಗೆ. ಅಲ್ಲಿ ತನಕ ನಮ್ಮ ದರ್ಶನ್ ಕಾಟೇದ ಸರ್ವೆ ಅದ, ಅವನದು ರಿಸರ್ಚ್ ಅದ, ಅಲ್ಲಿ ಹೋಗ್ಲಾಗುತ್ತೀವಿ. ನಾನು ಆಲ್ರೆಡಿ ರಿಸರ್ಚ್ ಮಾಡೀನಿ. ಅವ್ನು ಬರೀ ಮಂತ್ಲಿಕ್ಕೆ ಹೋಗಿ ಅನ್ಕೋಬೇಡ್ರಿ, ನಮ್ದು ಮುಗಿದಿತ್ತಿರಿಕೆ ನಮ್ದು ಆನ್ಲೈನ್ ಇಲ್ಲಿ ಯಾವ ಸ್ಟೋರ್ ಇಲ್ಲ, ಪ್ಯಾಕೇಜಿಂಗ್ ಬಗ್ಗೆ ಅದ. ಅದ್ರ ಸಂಬಂಧ ನಾವು ಆನ್ಲೈನಾಗ ಇನ್ಫಾರ್ಮೇಷನ್ ತೊಗೊಂಡು ಸರ್ವೆ ರೆಡಿ ಮಾಡೀವಿ. ಆ್ಯಂಡ್ ಹೋಗೋನು ಯಾವ್ದು ಏನದ ತೋರಿಸ್ತೀನಿ ಅಂತ. ಸ್ಟೇ ಟ್ಯೂನ್ ಗೈಸ್. ನೆನೆ ಹಾಕಿ ರುಬ್ಬಿ ಆಮೇಲೆ ಬೇಯಿಸಿ ಸ್ಟೀಮ್ ಮಾಡ್ತೀವಿ. ಸ್ಟೀಮ್ ಮಾಡಿ ಹೈಡ್ರಾಲಿಕ್ ಪ್ರೆಷರ್ಗೆ ಹಾಕ್ತೀವಿ. ಮೊದಲೆಲ್ಲ ಕೈಲೇ ತಿರ್ತೀವಿ, ಈಗೆಲ್ಲ ಹೈಡ್ರಾಲಿಕ್ ಪ್ರೆಷರ್ ಬಂದಿದೆ. ಹೈಡ್ರಾಲಿಕ್ ಪ್ರೆಷರ್ ಅಡಿಕೆ ಯಂತ್ರ ಬಿಟ್ಟೆ ಬೆಳಗ್ಗೆ 7ರಿಂದ 12:30, ಸಂಜೆ 4ರಿಂದ 8:30. ಭಾನುವಾರ ಸಂಡೆ ಮಾತ್ರ ಆಫ್ ಟೈಮ್. ಭಾನುವಾರ ಸಂಡೆ ಅವ್ರು ಮತ್ತೆ ಪೂರಾ ಇಲ್ಲಿ ನೀವು ಉಪಯೋಗಿಸೋ ಪದಾರ್ಥಗಳಾಗ್ಲಿ ಯಾವ್ದಾರ ಅಂಗಡಿನ ತರ್ತೀರಾ ಇಲ್ಲ ಪೂರಾ ಮನೆಗೆ ರೆಡಿ ಮಾಡೋದು? ಇಲ್ಲ, ಈ ರೇಷನ್ ಅಂದ್ರೆ ಅಂಗಡಿ ತರಬೇಕು, ಉಳ್ಕಿದ ಐಟಮ್ ಎಲ್ಲ ಇಲ್ಲೇ ರೆಡಿ ಮಾಡ್ತೀವಿ ನಾವು. ಅದೇ ತರ ಹೊರಗಡೆ ಏನು ಅದು ಕೆಮಿಕಲ್ ಆಗ್ಲಿ ಏನಾಗ್ಲಿ, ಟೆಸ್ಟಿಂಗ್ ಪೌಡ್ರು, ಕಲರು, ಇಂಗ್ರೀಡಿಯೆಂಟ್ ಏನಿಲ್ಲ, ಪೂರಾ ಎಲ್ಲ ನಿಮ್ದೇ ಓನ್. ಮತ್ತೆ ಯಾವ್ದಾರ ಪ್ರಾಫಿಟ್ ಆಗುತ್ತಣ್ಣ? ಹೆಂಗ್ ನಡೀತಿದೆ ಏನು? ಹೆಂಗ್ ನಡೀತಿದೆ ಅಂತ ಮಿನಿಮಮ್ ಅಂದ್ರೆ ತಿಂಗಳಿಗೆ ಒಂದು ಅಂದಾಜ್ ಅಣ್ಣ, ಈ ತಿಂಗಳು ಎಷ್ಟಾಗಿದೆ? ಅದು ಹಂಗ ಬರೋದಿಲ್ಲ ನಮ್ದು, ಯಾಕಂದ್ರೆ ಬಹಳ ವರ್ಷದಿಂದ ಹಂಗೆ ಕಂಟಿನ್ಯೂ ಇರುತ್ತಲ್ಲ, ಅದು ಸಿಗೋದಿಲ್ಲ. ಏನಿಲ್ಲ, 10 to 12% ಮಾರ್ಜಿನ್ ಇದ್ದೇ ಇರುತ್ತೆ. ಮಾರ್ಜಿನ್ 10 to 12 ಅಂತಿದೆ. ಎಲ್ಲ 10 to 12% ಇದ್ದೇ ಇರುತ್ತೆ ಮಾರ್ಜಿನ್. ಇದು ಮತ್ತಂಗೆ ಮುಂದೆ ಓಡಿಸ್ಬೇಕಂತ ಹಂಗೆ ಓಡ್ತಾನೆ ಇರೋದೆ, ಓಡಿಸ್ತಿರ್ತೀವಿ, ಬಿಡಲ್ಲ. ಅಂದ್ರೆ ಪೂರ ಸ್ಟಾರ್ಟ್ ಆಗಿದೆ ಆಗಿನ ಕಾಲದಾಗಿಂದಾನೆ, ತಳೆ ದಾವಣಗೆರೆ ಆಗಿಂದಾನೆ. 30-40 ವರ್ಷ ಆಯ್ತು. ಸೊ ಇದೇ ಹೋಟೆಲ್ ನಮ್ಮ ಕಾಟೆಯವ್ರು ತಗೊಂಡಿದ್ದ, ಇದು ಇಲ್ಲಿ ರೆಡಿ ಮಾಡ್ತಾರ, ಅಲ್ಲಿ ಹೋಗಿ ಮಾರುದ. ಸೊ ಒಂದ್ 34 ವರ್ಷದಿಂದ ಇಲ್ಲಿ ಅಂಗಡಿ ಇವ್ರದ್ದು, ಅವರ ಥರ್ಡ್ ಜನರೇಷನ್ ಐತಿ ಇದು ಮಾಡುದ. ಸೊ ಒನ್ಸ್ ನೀವು ಟ್ರೈ ಮಾಡಕ್ ಬೆಸ್ಟ್ ಪ್ಲೇಸ್ ಅದ, ಬರ್ರಿ ವಿಸಿಟ್ ಕೊಟ್ಟು ಟ್ರೈ ಮಾಡ್ರಿ. ನಾನು ತಿಂದಿನಿ, ಶಾವಂಗಿ ಚಲೋ ಅದ ಅಂಡ್ ಕ್ವಾಂಟಿಟಿ ಭಾರಿ ಕೊಡ್ತಾರ. ಬ್ಯಾರೆದಕ್ಕೆ ಕಂಪೇರ್ ಮಾಡಿ ಅದಕ್ಕೆ ಫೇಮಸ್ ಅದ ಅಂತ ಹೇಳಿ ನಾ ಹೋಗ್ಬೇಕು. ಬೇರೆ ಕಡೆನು ಎಲ್ಲೇ ಶಾವಂಗಿ ಮಾಡ್ತಾರ ಕೇಳಿದ್ರೆ ಗೊತ್ತಾಗತ್ತ ಅಲ್ಲಿ ಇಲ್ಲಿ ಏನ್ ಡಿಫ್ರೆನ್ಸ್ ಅದ ಅಂತ ಹೇಳಿ. ಪ್ರಾಫಿಟ್ ಮಾರ್ಜಿನ್ ಒಂದು 10-12% ಅದ ಅಂತ ಹೇಳ್ಯಾರ. ಪ್ರಾಫಿಟ್ ಯಾರು ಹೊಡೆದ್ ಹೇಳೋದಿಲ್ಲ ಎಷ್ಟದ ಅಂತ ಹೇಳಿ. ಸೊ 10-12 ಎಸ್ಟಿಮೇಷನ್ ಅವ್ರು ಹೇಳಿದ್ರ. ಸೊ ಚಲೋ ಅದ, ಹೋಗೋಣ. ವಾಪಸ್ ಮಮ್ಮಿ ಹೋಗ್ಲಾಕತ್ತೀವಿ, ಟೈಮ್ ಆಗೈತಿ ಕ್ಲಾಸಿಗೆ ಹೋಗ್ಬೇಕ. ಸೊ ಲೆಟ್ಸ್ ಗೋ. ಅಲ್ಲಿ ಕೂತ ನೋಡ್ರಿ, ನಾಲಾಯಕ್ ಅದ ನೋಡ್ರಿ, ಏಕ್ ನಂಬರ್ಕ ನಾಲಾಯಕ್. ಪಿಕ್ಚರ್ ಹೋಗೋಣ ಅಂತ ಇಟ್ಟೋತಾನ, ನಾಟಕ ಮಾಡಿ ಪಿಕ್ಚರ್ ಹೋಗೋಣ ಅಂದ್ರೆ ಬ್ಯಾಣ ಅಂತಾನ. ವಿಷ್ಣು ಎದರ್ಲಿ ಯೋಚನೆ ಮಾಡ, ನನ್ನ ಮ್ಯಾಗ ಕೈ ಹಾಕಕತ್ತಾನ್ರಿ ಇವ. ನೋಡ್ರಿ ಇನ್ನ ನಮ್ಮ ಮಗ ನಕ್ಕೊಂಡು ನಡಿಬೇಕು. ಕ್ಲಾಸ್ ಕೇಳಂದ್ರೆ ಕುತ್ತ ಜಾಬ್ ಸೊಳ ಮಗ ಕೆಲಸ ಮಾಡ್ತೇನ್ರಿ. ಕ್ಲಾಸ್ ಕೇಳೋದ್ ಬಿಟ್ಟು ಲಾಗ್ ಮಾಡ್ಕೊಂಡ್ ಕೂತಾನೆ ನನ್ನ ಮಗ. ಕ್ಲಾಸ್ ಅಟೆಂಡೆನ್ಸ್ ಬಿಟ್ಟು ಫಿಲಮೇ ಕರ್ಕೊಂಡು ಹೋಗ್ತಾನಂತಿ. ಇದು ಫ್ರೆಂಡ್ಶಿಪ್ ಅಂತ ಹಾಳು ಮಾಡ್ತಾನೆ ನೋಡ್ರಿ. ಮ್ಯಾನ್ ಹ್ಯಾಂಡ್ಲಿಂಗ್ ಕ್ಯಾಮ್ರಾ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡತ್ತಾನೆ. ಐ ನೀಡ್ ಜಸ್ಟಿಸ್ ಇನ್ ಮೈ ಕ್ಲಾಸ್. ಬಿಜಾಪುರಿಂದ ಫೀಸ್ ಕಟ್ಟಿ ಕಾಲೇಜಿಗೆ ಕಳ್ಸೈತಿ. ಈಗ ನಮ್ಮ KD ಫಿಲಮ್ ನೋಡಕ್, ಅದು ಧ್ರುವ ಸರ್ಜನ ಓವರ್ ಆಕ್ಟಿಂಗ್ ನೋಡಕ್ಕೋಸ್ಕರ ನೀವೇ ಕಮೆಂಟ್ ಮಾಡಿ. ಇವ ಮ್ಯಾನ್ ಹ್ಯಾಂಡ್ಲಿಂಗ್ ಬಾ ಮಾಡತ್ ನೋಡ್ರಿ. ಕಾಲೇಜ್ದಾಗ ಯಾರದಿರಿ ಅವ್ನ ಸ್ವಲ್ಪ ಕಂಟ್ರೋಲ್ ಮಾಡ್ರಿ ಅವ್ನ. ಸೊ ಪಿಕ್ಚರ್ ಹೋಗ್ಬೇಕಾಗೈತಿ, ನೋಡೋಣ. ಹೋದ್ರೆ ಹೋಗ್ತೀವಿ, ಇಲ್ಲಿಕಂದ್ರೆಲ್ಲ ಲೆಟ್ಸ್ ಸಿ. ಆಕಾಶ ಫುಲ್ ಪ್ರೆಸೆಂಟೇಷನಿಗೆ ನೋಡು. ಕಾಲೇಜ್ ಹತ್ರ ಈಗ ಜಸ್ಟ್ ಬಂದೀವಿ. ಏನು ನನ್ನ ವರ್ಸ್ಟ್ ಪ್ರೆಸೆಂಟೇಷನ್ ಆಯ್ತು ಇವತ್ತಿಂದ. ಒನ್ ಆಫ್ ದ ವರ್ಸ್ಟ್ ಪ್ರೆಸೆಂಟೇಷನ್ ಇನ್ ಮೈ ಲೈಫ್ ಇವತ್ತು ಮಾಡಿದ್ದ. ಸೊ ಇವತ್ತು ಬಂದೀವಿ ವಾಪಸ್ ರೂಮಿಗೆ. ಆ್ಯಂಡ್ ನಮ್ಮ ಹರೀಶ್ ಅವ್ರು ಈಗ ಜಸ್ಟ್ ನಮಾಜ್ ಓದಿ ಕೂತ್ರ. ಆ್ಯಂಡ್
ಸುಮ್ಮನೆ ಕಾಮಿಡಿ ಮಾಡ್ಲತ್ತೀನಿ ಸುಮ್ಮನೆ ಏನೋ ಆಸನ ಹಾಕಿದೆ ಯಾವುದೋ ಯೋಗದ ಆಸನ ಹಾಕೊಂಡು ಕೂತಿದ್ದ ಕಾಲು ನೋವು ಅಂತ ಹೇಳಿ. ಹರೀಶ್ ಆಸನ ಹೆಂಗಿತ್ತ? ರಿಲ್ಯಾಕ್ಸ್ ಆಯ್ತಾ? ಹಾಂ ಹೌದು ರೀ. ನಮ್ಮ ಹರೀಶ್ ಎಷ್ಟು ತಿಂಗಳಾಯ್ತು ರೀ? ಎರಡೇನು ಒಂದು 2 ತಿಂಗಳಾಯ್ತು. 2 ತಿಂಗಳಾದ್ಮೇಲೆ ಈಗ ಹಾಸ್ಟೆಲ್ ಹೋಗ್ಲಾತ. ಅಡ್ಜಸ್ಟ್ ಹಾಕಿ ಊಟ ಸೆಟ್ ಆಗೈತಿಲ್ಲ ನಾವು. ಈಗ ದಿನ ಹೊರಗಿಂದ ಆಗೈತಿ. ಮತ್ತು ಹೋದ್ಮೇಲೆ ಅದೇ ಚಪಾತಿ, ಅದೇ 2 ಥರ ಪಲ್ಯ ಊಟ ನಾವು ಮಾತಾಡಿ ಯಾಕೆ ಅಲ್ಲ ಮಾತಾಡಲ್ಲ. ಅವ್ರ ಹಾಸ್ಟೆಲ್ನಾಗ ಮೊದಲೇ ಗ್ಯಾಸ್ ಶಾರ್ಟೇಜ್ ಅದ. ರೈಸ್ ಅಟ್ಟೆ ಚಪಾತಿನೂ ಮತ್ತು ಕಾರ್ಡ್ ಅದೇ ಮೊಸರು ರೈಸ್ ಪಾಪಡಿ ಬರೀ ಪಾಪ ನಮ್ಮ ಹುಡುಗ ಎಗ್ ರೈಸ್ ಬಿರಿಯಾನಿ ಕುಷ್ಕ ತಿನ್ಕೋದ್ರೆ ರಾಜ ಆಯ್ತಾಗಿದೆ ನಮ್ಮ ರೂಮ್ನಾಗ. ಈಗ ಅಲ್ಲಿ ಹೋದ್ಮೇಲೆ ಹೆಂಗೆ ಜೀವನ ಮಾಡ್ತಾನೋ ಏನೋ ನಮಗೆ ಸ್ವಲ್ಪ ತ್ರಾಸು ಇಲ್ಲಿ ಮನಸ್ಸಿನಾಗ ತ್ರಾಸು ಆಗೈತೆ ನನಗೆ. ಅವನು ಮುಖ ಬಾಡೈತಿ, ಮುಖ ಸಣ್ಣ ಆಗೈತೆ ಅವನು. ಅವನಿಗೂ ಹೋಗಕ್ಕೆ ಇಷ್ಟ ಇಲ್ಲ. ಅವರಪ್ಪ ಎಟ್ರೆ 50,000 1 ಲಕ್ಷ ಫ್ರೀ ಎಟ್ 50,000 ರೂಪಾಯಿ ಹಾಸ್ಟೆಲ್ ಫೀಸ್, 3,000 ರೂಪಾಯಿ ತಿಂಗಳ ಮೆಸ್, 2 ತಿಂಗಳ ಮೆಸ್ ಬಿಟ್ಟು ಸುಮ್ಮ ಕಟ್ಟ್ಯಾನ. ಎಲ್ಲ ಅವನ ಮನಸ್ಸಿನಾಗ ದುಃಖಗಳು ಅವು. ಅದಕ್ಕೆ ಲಾಸ್ಟ್ ಡೇಟ್ ಒಂದು ಇಲ್ಲೇ ನಮ್ಮ ಕಾಲೇಜ್ ಕಡೆ ಕೆಫೆನಾಗ ಚಾಗಿ ಕುಡಿಸಿ ಕಳಿಸ್ಬೇಕಂತ ಬಂದೀವಿ. ಲೆಟ್ಸ್ ಸಿ ಲಾಸ್ಟ್ ಪಾರ್ಟಿ ವಿತ್ ಅವರ್ ಹರೀಶ್ ಹಾಸ್ಟೆಲ್ ಹೊಂಟಾನ. ಹರೀಶ್ ನಿಮ್ಮ ದೊಡ್ಡ ಮನಸ್ಸಿಗೆ ಧನ್ಯವಾದಗಳು. ಹರೀಶ್ ಭಾಳ ದೊಡ್ಡ ಮನಸ್ಸು ನಾವು. ಹೌದಿಲ್ಲ ವಿಷ್ಣು? ಅಲ್ಲೋಲೆ ವಾಪಸ್ ಈಗ ಫ್ರೈಡೇ ಹೋಗಮ್ಮನೆ ದೇವ್ರಿಗೆ. ನಾ ಶನಿವಾರ ಹೋದ ನಂದೇ ಗೊತ್ತಿಲ್ಲ ಯಾವ ಬರ್ತೀನಿ ಅಂತ ಹೇಳಿ. ಒಂದು ರೇಂಜಿಗೆ ಹೋದಂಗೆ ರೀ, ನಮ್ಮ ಮನೆ ಬಿಟ್ಟು ಹೋದಂಗೆ ನೀ. ಅದೇ ಸಮ ಅನ್ಸ್ಕೆ ನಮಗೆ ಅಟ್ಟೆ. ಅಂದ್ರು ಹೋಗೋ ದುಃಖದಾಗಿದ್ರು ಇವೆಲ್ಲ ತಂದು ಕೊಟ್ಟಿರ, ಇವೆಲ್ಲ ತಿನ್ಸಾತಿಲ್ಲ ನಮಗೆ. ಆ ಮನಸ್ಸು ಮೆಚ್ಚಬೇಕು ನಿಂದ. ಅಲ್ಲ ರೊಕ್ಕ ನಾವೇ ಕೊಡ್ತೀವ, ನಮ್ಮ ಕಡೆ ಸಾಲ ಮಾಡಿ ತಿನ್ಸಾತಿಲ್ಲ ನೀ. ಆ ಮನಸ್ಸು ಯಾರಿಗೂ ಇರಂಗಿಲ್ಲ. ಸಾಲ ಮಾಡಿ ತಿನ್ಸಾತಿ ಹೋಗ್ಬೇಕಾದ್ರೆ ರೂಮಿಗೆ ಬರಲಿ. ಕ್ಯಾಪ್ಚರಿಂಗ್ ದ ರಿಯಾಕ್ಷನ್ ಆಫ್ ಹರೀಶ್ ಬ್ಯಾಕ್ ಟು ಹಿಸ್ ರೂಮ್. ಸರ್ಪ್ರೈಸ್ ಅದ ನಿಮಗೆ ನೋಡ್ರಿ ಹೆಂಗ. ಸೊ ಫೈನಲಿ ನಮ್ಮ ಹರೀಶ್ ವಾಪಸ್ ರೂಮಿಗೆ ಬಂದಾನ. ಪಾಪ ಬಿಟ್ಟು ಹರೀಶ್ ರೂಮಿಗೆ. ಸೊ ನಾವು ವಾಪಸ್ ರೂಮಿಗೆ ಹೋಗೋಣ. ಹೋಗಿ ಏನು ಹೊರಗೆ ಹೋಗೋದು ಊಟಕ್ಕೆ, ಏನು ವಾಪಸ್ ರೂಮಿಗೆ ಊಟ ತೊಗೊಂಬರೋದು ನೋಡ್ಬೇಕಾ. ಸೊ ಸ್ಟೇ ಆನ್. ಸೊ ನಾವು ಊಟ ಮಾಡತ್ತೀವಿ, ಈಗ ಅಡುಗೆ ಮಾಡ್ಕೊಳತ್ತೀವಿ. ಹೊರ ಊಟಕ್ಕೆ ಹೋಗಿಲ್ಲ. ಯಾಕಪ್ಪ ಅಂತಂದ್ರೆ ಆಗ ಸ್ನ್ಯಾಕ್ಸ್ ಭಾಳ ಆಗೈತಿ, ಅದರ ಸಂಬಂಧ ಇಲ್ಲೇ ಮ್ಯಾಗಿ ತೊಗೊಂಬಂದೀವಿ. ಸೊ ಮ್ಯಾಗಿಗೀಗ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೀನಿ. ಹೊರಗೆ ಹೋಗಲಿಲ್ಲ ಯಾಕಪ್ಪ ಅಂತಂದ್ರೆ ಸಂಜೆ ಸ್ನ್ಯಾಕ್ಸ್ ತಿಂದಿದ್ವಿ. ಸೊ ಹೆಂಗೆ ಮಾಡ್ತೀನಿ ಮ್ಯಾಗಿ ಏನದ ತೋರಿಸ್ತೀನಿ. ಆಲ್ರೆಡಿ ಒಂದು ವಿಡಿಯೋದಾಗ ನೋಡಿರಿ, ವಿಶಾಲ ಮತ್ತು ಹರೀಶ್ ವಿಷ್ಣು ಕೂಡ ಮಾಡಿದ್ರೆ ಈ ವಿಡಿಯೋದಾಗ ನಾ ಮಾಡತ್ತೀನಿ. ಲೆಟ್ಸ್ ಸಿ. ಸೊ ಮ್ಯಾಗಿ ರೆಡಿ ಆಗೈತಿ. ನಾ ಮಾಡಿದ ಮ್ಯಾಗಿ ರೆಡಿ. ಇನ್ನು ಸೊ ಮ್ಯಾಗಿ ರೆಡಿ ಆಗೈತಿ, ಊಟ ಮಾಡ್ತೀವಿ. ಐ ಹೋಪ್ ಇವತ್ತು ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ಲ್ಯಾಂಡ್ ಮಾಡ್ಲಾತ್ತೀವಿ. ಇಷ್ಟ ಆಗಿದ್ದಪ್ಪ ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ತನಕ ಸ್ಟೇ ಟ್ಯೂನ್ ಗೈಸ್.